ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ಅತ್ತ ಸಂಸದ ರಮೇಶ್ ಜಿಗಜಿಣಗಿ ಅಚ್ಚರಿಯ ಹೆಜ್ಜೆ ಇಟ್ಟಿದ್ದಾರೆ. ಮೂಲತಃ ಯತ್ನಾಳ್ ಮತ್ತು ಜಿಗಜಿಣಗಿ ಹಾವು ಮುಂಗುಸಿ ಅಂತಿದ್ರು. ತುಂಬಿದ ವೇದಿಕೆಯಲ್ಲಿ ಪರಸ್ಪರ ಕಿತ್ತಾಡ್ಕೊಂಡ್ರು. ಕಳೆದ ಚುನಾವಣೆಯ ವೇಳೆ ಒಂದಾಗಿದ್ರು. ಇಬ್ಬರ ನಡುವೆ ಮೋಡ ಕವಿದ ವಾತಾವರಣ ಹಾಗೇ ಇತ್ತು. ಇದೀಗ ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ರಮೇಶ್ ಜಿಗಜಿಣಗಿ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿದ್ದು ಜಿಗಜಿಣಗಿ ನಡೆ ಭಾರೀ ಕುತೂಹಲವನ್ನ ಮೂಡಿಸಿದೆ. ಯತ್ನಾಳ್ ಉಚ್ಚಾಟನೆ ವಿಚಾರದಲ್ಲಿ ಸ್ವಾಮೀಜಿಗಳ ನಡೆ ಖಂಡಿಸಿದ ಪಂಚಮಸಾಲಿ ರಾಷ್ಟ್ರೀಯ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್, ಸ್ವಾಮೀಜಿಗಳ ಮೇಲೆ ರಾಜಕೀಯ ಸಿದ್ಧಾಂತಗಳು ನಿಂತಿವೆಯಾ? ಅವರವರ ಶಕ್ತಿ, ಸ್ವಂತ ಬಲದ ಮೇಲೆ ರಾಜಕಾರಣ ನಿರ್ಣಯ ಆಗತ್ತೆ. ಸ್ವಾಮೀಜಿಗಳನ್ನ ಕೇಳಿ ರಾಜಕಾರಣ ನಡೆದಿಲ್ಲ ಅಂತ ಹೇಳಿದ್ರು. ಇದು ಪ್ರಜಾಪ್ರಭುತ್ವ ದೇಶ, ಪ್ರಜೆಗಳಿಂದಲೇ ನಿರ್ಣಯ ಆಗಬೇಕು. ಸುಮ್ಮನೆ ಹೆದರಿಕೆ ಹಾಕೋದು, ಲಿಂಗಾಯತ ವಿರೋಧಿ ಸರ್ಕಾರ ಅನ್ನೋದು ಸರಿಯಲ್ಲ. ಪೀಠದಲ್ಲಿ ಕೂತು ಧರ್ಮವನ್ನ ಕಟ್ಟುವಂತಹ ಕೆಲಸ ಮಾಡಬೇಕು. ಆದರೆ 2A ಮೀಸಲಾತಿ ಹೋರಾಟ ಎಲ್ಲಿ ಹೋಯಿತು? ಈ ಬಗ್ಗೆ ಯಾರು ಧ್ವನಿ ಎತ್ತಾ ಇದ್ದೀರಿ ಅಂತ ವಿಜಯಾನಂದ ಕಾಶಪ್ಪನವರ್ ಪ್ರಶ್ನೆ ಮಾಡಿದ್ರು. ಪಂಚಮಸಾಲಿ ಸಮಾಜ ಯತ್ನಾಳ್ ಅವರ ಗುಲಾಮಗಿರಿ ಮಾಡ್ತಾ ಇದೆಯಾ ಅಂತಲೂ ಕಿಡಿಕಾರಿದ್ರು. ಶಾಸಕ ಯತ್ನಾಳ್ ಉಚ್ಚಾಟನೆ ನಿರೀಕ್ಷಿತವಾದದ್ದೇ ಅಂತ ಸಂಸದ BY ರಾಘವೇಂದ್ರ ಹೇಳಿದ್ದಾರೆ. ಯತ್ನಾಳ್ ಲೋಕಸಭಾ ಚುನಾವಣೆಯ ಬಗ್ಗೆ ಹಾಗೂ ವಿಜೇಂದ್ರ ರಾಜ್ಯಾಧ್ಯಕ್ಷ ಆದ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇದ್ರು. ವಿಜೇಂದ್ರ ರಾಜ್ಯಾಧ್ಯಕ್ಷರು, BSY ಸಂಸದೀಯ ಸಮಿತಿ ಸದಸ್ಯರು. ಹೀಗಾಗಿ ಇದು ಕುಟುಂಬಕ್ಕೆ ಸೀಮಿತವಾಗಿಲ್ಲ. ಸಂಘಟನೆಗಾಗಿ ದುಡಿದವರನ್ನ ವೈಯಕ್ತಿಕವಾಗಿ ತೆಗೆದುಕೊಂಡು ಮಾತನಾಡೋದು ಪಕ್ಷಕ್ಕೆ ಮುಜುಗರ ಆಗ್ತಾ ಇತ್ತು. ಹೀಗಾಗಿ ಹೈಕಮಾಂಡ್ ಈ ತೀರ್ಮಾನ ತೆಗೆದುಕೊಂಡಿದೆ. ಜೊತೆಗೆ ಯತ್ನಾಳ್ ಹಿರಿಯ ನಾಯಕರು ಅವರ ಉಚ್ಚಾಟನೆಯ ತೀರ್ಮಾನಕ್ಕೆ ಬರಬೇಕು ಅಂತಂದ್ರೆ 10 ಬಾರಿ ಯೋಚನೆ ಮಾಡಿಯೇ ನಿರ್ಧರಿಸಿರ್ತಾರೆ ಅಂತ ಯತ್ನಾಳ್ ಉಚ್ಚಾಟನೆಯನ್ನ BY ರಾಘವೇಂದ್ರ ಸಮರ್ಥಿಸಿಕೊಂಡಿದ್ದಾರೆ. ಶಾಸಕ ಯತ್ನಾಳ್ ಉಚ್ಚಾಟನೆ ಹೈಕಮಾಂಡ್ ನಿರ್ಧಾರ, ಹೀಗಾಗಿ ಈ ಬಗ್ಗೆ ಹೆಚ್ಚು ಮಾತಾಡಲ್ಲ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿದ್ದಾರೆ. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಪಕ್ಷದಲ್ಲಿ ಕುಳಿತು ಹೈಕಮಾಂಡ್ ತೀರ್ಮಾನ ಮಾಡಿದೆ. ವಿಜಯೇಂದ್ರ ನೇಮಕ ಮಾಡಿದ್ದು ಹೈಕಮಾಂಡ್. ಯತ್ನಾಳ್ ಇದನ್ನು ಬಹಿರಂಗವಾಗಿಯೇ ಟೀಕೆ ಮಾಡಿದ್ರು, ಸಭೆ ಮಾಡಿದ್ರು, ಖಂಡಿಸಿದ್ರು. ನಮ್ಮ ಹೋರಾಟ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಗಬೇಕಾಗಿತ್ತು, ಆದರೆ ಇವರು ಪಕ್ಷಕ್ಕೆ ಮುಜುಗರ ಆಗುವಂತೆ ಮಾಡಿದ್ರು. ಹೀಗಾಗಿ ನೋಟಿಸ್ ನೀಡಿ ಉಚ್ಚಾಟನೆ ಮಾಡಿದ್ದಾರೆ ಅಂತ ತಿಳಿಸಿದ್ರು. ಇವತ್ತು ಯತ್ನಾಳ್ ಉಚ್ಚಾಟನೆ ಆಗಿದ್ದಾರೆ. ನಾಳೆ ವಿಜಯೇಂದ್ರನೂ ಉಚ್ಚಾಟನೆ ಆಗಬಹುದು ಅಂತ ಕಾಂಗ್ರೆಸ್ ವಕ್ತಾರ ರಮೇಶ್ ಬಾಬು ಹೇಳಿದ್ದಾರೆ. ಸದ್ಯ ಯತ್ನಾಳ್ ಅವರದ್ದು ಮಾಡಿದ್ದುಣ್ಣು ಮಹಾರಾಯ ಎನ್ನುವ ಪರಿಸ್ಥಿತಿ. ವಿಜೇಂದ್ರ ಕೂಡ ಅದೇ ದಾರಿಯಲ್ಲಿ ಹೋಗ್ತಿದ್ದಾರೆ. ಹೀಗಾಗಿ ವಿಜೇಂದ್ರ ಹಾಗೂ ಯತ್ನಾಳ್ಗೆ ಏನೂ ವ್ಯತ್ಯಾಸ ಇಲ್ಲ. ಇಷ್ಟು ದಿನ ನಾನು ಹಿಂದೂ ಅಂತ ಯತ್ನಾಳ್ ಹಿಂದುತ್ವವಾದಿ ಅಂತ ಸ್ವಯಂ ಘೋಷಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗ ಪಕ್ಷದಿಂದ ಉಚ್ಚಾಟನೆ ಆಗ್ತಾ ಇದ್ದಂತೆ ನಾನು ಪಂಚಮಸಾಲಿ ಅಂತಿದ್ದಾರೆ, ಹೇಳ್ತಿದ್ದಾರೆ. ಬಿಜೆಪಿಯವರು ಯಾವಾಗಲೂ ಗುಂಪುಗಾರಿಕೆಯ ಮೂಲಕ ಹೆಸರು ಮಾಡಿಕೊಂಡು ಬಂದಿದ್ದಾರೆ ಅಂತ ಕುಟುಕಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.